ಎಲ್ಲ ನನ್ನ ಆತ್ಮೀಯ ಹೋರಾಟಗಾರರೇ, ಇಲ್ಲಿ ಏನ್ ಬಂದಿದ್ದೀರೋ ಅವರಿಗೆಲ್ಲ ನನ್ನ ತುಂಬ ಹೃದಯ ಧನ್ಯವಾದಗಳು. ಏನಕ್ಕೆ ಬಂದಿದ್ದೀರಾ ಅನ್ನೋದು ಬೇರೆ ಕೆಲವರಿಗೆ ಇಲ್ಲೇನೋ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ. ಇಲ್ಲಿ ಬಂದಿರೋದು ನಮ್ಮ ಮನೆಗಾಗ್ಲಿ ನಮ್ಮ ಜೊತೆಲಿರುವಂತವ್ರಿಗಾಗ್ಲಿ ಯಾರು ಏನು ತಾಂಡು ಬಂದಿಲ್ಲ. ಇದೇ 12 ವರ್ಷಗಳ ಹಿಂದೆಯಿಂದ ಇದು 13ನೇ ವರ್ಷ ನಡೀತಾ ಇದೆ. ಸೌಜನ್ಯ ಅನ್ನುವಂತಹ ನಮ್ಮ ಹೆಣ್ಣುಮಗು, ನಮಗೆ ಹೆಣ್ಣುಮಗು ಅನ್ನುವಂತ ಲೆಕ್ಕಾಚಾರ ತಗೊಳ್ಳೋಣ, ಅವಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಎಲ್ಲೋಗಿದೀವಿ ಅನ್ನುವಂಥದ್ದು ನಾನು ಕೇಳ್ತಾ ಇದ್ದೀನಿ. 13 ವರ್ಷ ಆದ್ರೂ ಕೂಡ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಇದ್ದೇನು ಪ್ರಯೋಜನ? ನಮ್ಮ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಾಕ್ಷಿನ ನಾಶ ಮಾಡಕ್ ಮುಂದಾಗ್ತಾರೆ ಅಂದ್ರೆ ನಮ್ಮ ಮನೆ ಹೆಣ್ಮಕ್ಳುಗಳಿಗೆ ಎಲ್ಲಿ ನ್ಯಾಯ ಸಿಗ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಇದೇ ಪಕ್ಕದ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಇದೇ ರೀತಿ ಆದಂತಹ ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸುವಂತಲ್ಲಿ ಏನು ಕೌಂಟರ್ ಮಾಡಿ ಬಿಸಾಕಿದ್ರು? ಯಾಕೆ ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ತಾಕತ್ತಿಲ್ವಾ ಅನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಹೋರಾಟಗಾರರ ಮಾಡುವಂತ ಹೋರಾಟಗಳಿಗೆ ಕೇಸ್ಗಳಾಗ್ತಾರೆ. ಇಂತಹ ದೊಡ್ಡ ವಿಚಾರ 13 ವರ್ಷದಿಂದ ನಡೆದಿರುವಂತದ್ದು ಎಲ್ಲ ಹೋಗಿದೆ. ನ್ಯಾಯ ಯಾರ ಕೇಳಬೇಕು? ಹೋರಾಟಗಾರರ ಮೇಲೆ ಕೇಸ್ ಆಗಕ್ಕಂತ ಮುಂದಾಗ್ತೀರಾ, ಆದ್ರೆ ಸೌಜನ್ಯರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈ ನ್ಯಾಯ ಕೊಡಿಸುವಂತದ್ನ ನೀವು ನಮ್ಮ ಮನೆ ಹೆಣ್ಮಗಳು ಅನ್ನುವಂತ ವಿಚಾರವಾಗಿ ನೀವೇನಾರ ಮುಂದೆ ನುಗ್ಗಿ ನ್ಯಾಯ ಕೊಡಿಸಿದೆ ಆದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅನ್ನುವಂಥದ್ದನ್ನ ನಾವೆಲ್ಲರಿಗೂ ಕೂಡ ಪೂಜೆ ಮಾಡ್ತೀವಿ. ಇದೇ ರೀತಿಗೆ ಹೋದ್ಸರಿ 12ನೇ ತಾರೀಕು ಹೋರಾಟಕ್ಕಂತ ಮುಂದಾದಾಗ ತಡೆಯಾಜ್ಞೆ ಇದೆ ಅಂತ ಹೇಳ್ತಾ ಇದ್ರು. ಏನ್ ತಡೆಯಾಜ್ಞೆ ಅಂತ ಗೊತ್ತಿಲ್ಲ. ಆ ತಡೆಯಾಜ್ಞೆನೂ ಕೂಡ ಓದಿದ್ವಿ. ಯಾರೋ ಮಹೇಶ್ ಶೆಟ್ಟಿ ಅವರ ವಿರುದ್ಧವಾಗಿ ಮಾತ್ರ ಇರುವಂತ ತಡೆಯಾಜ್ಞೆ, ಬೇರೆ ಯಾರೇ ಆಗಲಿ ಹೋರಾಟ ಮಾಡಂಗಿಲ್ಲ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿರಲ್ಲ. ಅದೇ ರೀತಿ ನಾವು ಕೂಡ ಕಾನೂನು ಮೊರೆ ಹೋಗಿ ಇದೇ ಕರ್ನಾಟಕ ಕಾರ್ಮಿಕರ ಮೇಲೆ ಕಾನೂನು ಮೊರೆ ಹೋಗಿ ಪರ್ಮಿಷನ್ ಅಂದ್ರೆ ಆರ್ಡರ್ ಕಾಪಿ ಸಮೇತನೂ ಕೊಡ್ತೀವಿ. ಆ ಆರ್ಡರ್ ಕಾಪಿನ ನಮಗೆ ಹೋರಾಟ ಮಾಡಿದ ಅವಕಾಶ ಕೊಡಿ ಅಂತ ನಾವು ಕೂಡ ಕಾನೂನು ಮೊರೆ ಹೋಗಿ ನಾವು ಕೂಡ ತಗೊಂಡ್ಬಂದಿದ್ದೀವಿ. ಇವಾಗ ಯಾರು ಕೇಳ್ತೀರಾ? ಯಾರು ತಡೆಯೋಕ್ಕಾಗುತ್ತೆ? ನಾವು ಕೇಳೋದಷ್ಟೇ, ತಡೆಯೋದು ಮಾಡೋದು ಬೇರೆ. ಆದ್ರೆ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಹೊರತು ಬೇರೆ ಯಾವುದೂ ಅಲ್ಲ. ನಾವಿಲ್ಲಿ ಯಾರನ್ನು ಕೂಡ ದ್ವೇಷಿಸ್ತಾ ಇಲ್ಲ ಅಥವಾ ಯಾರ ಪರನೂ ಕೂಡ ಮಾತಾಡ್ತಾ ಇಲ್ಲ. ನಮಗ್ ಬೇಕಾಗಿರೋದು 13 ವರ್ಷ ಆದ್ರೂ ಕೂಡ ಹೆಣ್ಮಗುಗೆ ನ್ಯಾಯ ಸಿಕ್ಕಿಲ್ಲ. ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತದ್ದೇ ಆ ಅಪರಾಧಿ ಯಾರು ಅನ್ನುವಂಥದ್ದು. ಆ ಅಪರಾಧಿನ ಎಳ್ಕೊಂಬಂದು ಮುಂದೆ ಇಟ್ಟು ಕಾನೂನು ಮೊರೆ ಹೋದ್ರೆ ಏನ್ ಮಾಡ್ಬೇಕು? ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯೂ ಕೂಡ ನಾವು ಪೂಜೆ ಮಾಡುವಂತ ಕೆಲಸ ಮಾಡ್ತೀವಿ. ಹಾಗಾಗಿ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಬಾಯಿ ಹೊಲಸಾಯ್ತಾರೆ ಸಮಯ. ಅವರವರ ಕುರ್ಚಿಗಳನ್ನ ಅವರವರ ಪೊಸಿಷನ್ ಉಳಿಸ್ಕೊಳ್ಳೋಕ್ಕೋಸ್ಕರ ಅವರಿಗೆ ಕಿತ್ಲಾಡ್ಕೊಂಡು ಸಾಯ್ತಾ ಇದ್ದಾರೆ. ಇನ್ನು ಈ ಹೆಣ್ಮಗು ಬಗ್ಗೆ ಎಲ್ಲಿ ಹೋಗ್ತಾರೆ ನ್ಯಾಯ ಕೊಡಿಸ್ಲಿಕ್ಕೆ ಅಂತ ಹೇಳ್ತಾ, ಏನೇ ಆಗಲಿ ಈ ಹೆಣ್ಮಗುಗೆ ನ್ಯಾಯ ಸಿಗೋ ಗಂಟನೂ ಕೂಡ ನಮ್ಮ ಕರ್ನಾಟಕ ಕಾರ್ಮಿಕರ ವೇದಿಕೆಯಾಗಿ ಕನ್ನಡ ಒಕ್ಕೂಟ, ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಹಾಗೂ ಎಲ್ಲ ನಮ್ಮ ಹೋರಾಟಗಾರರು ಇಲ್ಲಿ ಗಂಟನೂ ಕೂಡ ನ್ಯಾಯ ಸಿಗಲ್ವೋ ಅಲ್ಲಿ ಗಂಟನೂ ಕೂಡ ಬಿಡಲ್ಲ ಅಂತ ಹೇಳ್ತಾ ಈ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಕೊನೆಯದಾಗಿ ಒಳ್ಳೆ ಭಾಷೆ ಮಾತಾಡಿದ್ರೆ ಈಗ ಹೋರಾಟವನ್ನ ಮುಕ್ತಗೊಳಿಸ್ತಾ ಇದ್ದೀವಿ. ನಾವು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಮಾನ್ಯ ಪೊಲೀಸ್ ಇಲಾಖೆಯವರು ಇದುವರೆಗೂ 4 ಪತ್ರಗಳನ್ನು ಕೊಟ್ಟಿದ್ದೀವಿ. 4 ಪತ್ರಗಳಿಗೂ ನಮಗೆ ಹಿಂಬರಹ ಬರಲಿಲ್ಲ. ಇದ್ಯಾವುದು